Anyway, lovely. You all are fantastic. Oh my God. I called 10 kids and I think we have around 25 kids. Music man, can you please, finalists, doesn't matter, all the parents and all the audience, I want you all to have the same smile and the claps for each and every participant is here. Is it okay? Is it the ground rule? We have already a special, super special, a guest as well as a talented. आज की रात मजा उसका आँखों से लीजिए आज की रात मजा उसका आँखों से लीजिए ಸೋಜುಗಾದ ಸೂಜು ಮಲ್ಲಿಗೆ ನಾದೇವ ನಿಮ್ಮ ಮಂಟೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ನಾದೇವ ನಿಮ್ಮ ಮಂಟೆ ಮ್ಯಾಲೆ ದುಂಡು ಮಲ್ಲಿಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್ ಮತ್ತು ಶ್ವೇತಾ ಮೇಡಮ್ ಅವ್ರಿಗೆ ಅಕ್ಕಪಕ್ಕ ಇರುವಂಥ ಎಲ್ಲ ಸೊಸೈಟಿ ಆಗಿರ್ಬೋದು ಅಪಾರ್ಟ್ಮೆಂಟ್ಸಿಗೆ ಹೋಗಿ ಯಾವ್ಯಾವ ಟ್ಯಾಲೆಂಟ್ಸ್ಗಳಿದೆ ಅದನ್ನೆಲ್ಲ ಗುರುತಿಸಿ ಇವತ್ತು ಈ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಸೊ ನಿಜಕ್ಕೂ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ನಾನು ಒಬ್ಬ ಆರ್ ಆರ್ ನಗರದಲ್ಲಿ ಇರುವಂಥ ಲೋಕಲೈಟ್ ಆಗಿ ನಮ್ಮ ಒಂದು ಸರ್ಕಲಲ್ಲಿ ನಡೆಯುವಂಥದ್ದು ಇದನ್ನು ನೋಡಿ ಒಂದು ಎಲ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದು ತುಂಬ ಖುಷಿ ಇದೆ. ಸೊ ಇದೇ ಥರ ಒಂದಿಷ್ಟು ಇವೆಂಟ್ಸ್ಗಳನ್ನು ಆಗಲಿ ಆ್ಯಂಡ್ ಎಲ್ಲ ಹೊಸ ಕಲಾವಿದರಿಗೆ ಒಂದಿಷ್ಟು ವೇದಿಕೆಗಳನ್ನು ಸಿಗಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು ನಂಬಿಕೆಯುಸ್ತ ಸಂಸ್ಥೆ. ನಾವು ವಾಟ್ ಎವರ್ ದ ಬಿಲ್ಡಿಂಗ್ ಇದರಲ್ಲಿದ್ರೇನು ವಿ ಸೇ ದಟ್ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಥರನೇ ನಮ್ಮ ಸುತ್ತಮುತ್ತಲಿರೋ ನಮ್ಮ ಕಲಾವಿದರನ್ನು ಒಂದು ಇದು ಮಾಡೋದಕ್ಕಾಗಿ ಅವ್ರನ್ನ ಕರೆದಿ ನಾವು ಈ ಪ್ರದರ್ಶನವನ್ನು ಮಾಡಿ ಅವರಲ್ಲಿರೋ ಆ ಟ್ಯಾಲೆಂಟನ್ನು ಆಚೆ ತಂದು ಒಂದು ಅವರಿಗೆ ಒಂದು ಒಳ್ಳೆಯ ಹೆಸರು ಒಳ್ಳೆಯ ನೇಮ್ ಇದು ಮಾಡಬೇಕು ಅಂತ ಇದೊಂದು ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆಯದು. ಈ ಥರ ಇನ್ನೂ ಮಾಡಬೇಕು ಅಂತ ಅಭಿನಂದಿಸಿ ನಾನು ನಮ್ಮ ಗೋಪಾಲನ್ ಸಂಸ್ಥೆಗೆ ವಂದಿಸ್ತೀನಿ. ಥ್ಯಾಂಕ್ ಯು. ನಾವು ಇದು ಬಂದು ನಮ್ಮದು ಒಟ್ಟು 6 ಮಾಲ್ ಇದೆ. ನಾವೀಗ ಕರೆಂಟ್ಲಿ ಒಂದು 3 ಮಾಲಲ್ಲಿ ಮಾಡ್ತಾಯಿದ್ದೀವಿ. GST ಅಂತ ಸಿಗ್ನೇಚರ್ ಮಾಲ್ ಅಂತ ಒಂದಿದೆ, ಓಲ್ಡ್ ಮೆಡ್ರಾಸ್ ರೋಡ್, ಅಲ್ಲೂ ಮಾಡ್ತಾಯಿದ್ದೀವಿ. ಆರ್ಕೇಡ್ ಮಾಲಲ್ಲಿ ಮಾಡ್ತಾಯಿದ್ದೀವಿ. ಇವನ್ ನಮ್ಮದು ಸಿರ್ಸಿ ಸರ್ಕಲಲ್ಲಿ ಲೆಗಸಿ ಅಂತ ಇದೆ, ಗೋಪಾಲನ್ ಲೆಗಸಿ ಅಂತ ಇದೆ, ಅಲ್ಲೂ ಮಾಡ್ತಾಯಿದ್ದೀವಿ. 3 ಕಡೆನೂ ಈಗ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದು ಏಜ್ ಲಿಮಿಟ್ ಇಲ್ಲ, ಒಂದು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂತ ಏಜ್ ಲಿಮಿಟ್ ಇಲ್ಲ. ಯಾರಿಗೆ ಏನು ಪ್ರತಿಭೆ ಇದೆಯೋ ಅವರಲ್ಲಿ ಏನು ಪ್ರತಿಭೆ ಇದೆಯೋ ಇಲ್ಲಿ ಬಂದು ಆ ಟ್ಯಾಲೆಂಟ್ನ ತೋರಿಸ್ಬೋದು. ಸೊ ದಟ್ ದೇ ಕ್ಯಾನ್ ರೈಸ್, ಅವ್ರು ಎಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ಆಪರ್ಚುನಿಟಿ ಇದು ಕ್ರಿಯೇಟ್ ಮಾಡ್ತಾಯಿದ್ದೀವಿ ನಮ್ಮ ಗೋಪಾಲನ್ ಕಡೆ. ಇದು ವೀಕೆಂಡ್ಸ್, ಎವ್ರಿ ವೀಕೆಂಡ್ಸ್ ಮಾಡ್ತಾಯಿದ್ದೀವಿ ಸರ್ ಇದನ್ನು. ಯಾಕೆ ಇದಕ್ಕಂತ ನಮಗೆ ಸಪ್ರೇಟ್ ಕಸ್ಟಮರ್ ಇದ್ದಾರೆ, ಡೇಟಾಬೇಸ್ ಇದೆ, ನಮ್ಮದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ, ಅವರೇ ಬರ್ತಾರೆ, ಖುದ್ದಾಗಿ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊತಾರೆ. ಅವರ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ತುಂಬ ಜನ ಬಂದ್ಬಿಟ್ಟು ಈಗ ಇಲ್ಲಿ ಬಂದು ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಪ್ರೈಸಸಲ್ಲಿ ವಿಲ್ ಗಿವ್ ದೆಮ್ ಕ್ಯಾಶ್ ಪ್ರೈಸ್ ಕೊಡ್ತಾಯಿದ್ದೀವಿ, ಸರ್ಟಿಫಿಕೇಟ್ಸ್ ಕೊಡ್ತಾಯಿದ್ದೀವಿ. ವಿತ್ ಬಿಗ್ ಸೆಲೆಬ್ರಿಟೀಸ್ ಕರ್ಕೊಂಬಂದು ಅವರ ಮುಖಾಂತರನೇ ಇದೆಲ್ಲ ನಾವು ಮಾಡ್ತಾಯಿದ್ದೀವಿ ಸರ್. Today we are witnessing the inaugural finals of Nere Hore Pratibhe Pradarshana happening at Gopalan Arcade Mall, RR Nagar, and this is truly a celebration of the community talent. We are giving chance to the upcoming and budding artists. We are going door to door and finding talents and giving them a right platform and bringing such celebrity who can identify such talent and take them to heights. And Gopalan Mall, this initiative is to build more and more stronger communities in and around the Gopalan Mall, be it Gopalan Signature Mall at Old Madras Road, or
Legacy, Gopalan Legacy Mall at CVC Circle. And this, for the first time, we are doing the finales, and this talent doesn't need any age, so we have kept it open. Age is no barrier, nothing is a barrier over here, and we can see the enthusiasm in all the participants, giving them a right stage to perform. And the excitement also is because the celebrity Mr. Karthik has joined us today, and I thank you for his attendance to the event today, and thank you from for Gopalan Mall to be you are present today for the event.